ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಜಮಾನ್ರೆ, ಇವನ್ ಬಂದಾಗಿಂದ ಹೋಗಪ್ಪ ಬಾರಪ್ಪ ಅಂತಾನೆ ಮಾತಾಡಿಸ್ತಾ ಇದೀವಿ. ಏನಾರು ಒಂದ್ ಹೆಸರಿಟ್ರೆ ಒಳ್ಳೇದಲ್ವಾ? ಹೌದೌದು. ಇವನನ್ ಕರ್ಕೊಂಬಂದಿದ್ದು ಅಲ್ದೆ ನಾಮಕರಣನೂ ಮಾಡ್ಬಿಡಿ. ಸುಬ್ಬಿ, ನಿಂದೇನಾದ್ರೂ ಅತ್ಯಮೂಲ್ಯವಾದ ಸಜೆಷನ್ ಇದ್ರೆ ಕೊಡಮ್ಮ. ನನ್ನ ಹತ್ರ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡ್ತಿದ್ಯಾ? ಕಣ್ಣು ಅಣ್ಣ, ನೀನ್ ಸುಮ್ನೆ ಇರು. ಮತ್ತೆ ಈ ಬಲ್ಬ್ ಹತ್ತಿ ಉರಿಯೋದ್ ಬೇಡ. ಅಜ್ಜಿ, ನೀನ್ ತುಂಬಾ ಕತೆ ಪುರಾಣ ಓದ್ತೀಯಲ್ಲ, ನೀನೇ ಒಂದ್ ಹೆಸರಿಟ್ಬಿಡು. ಕೃಷ್ಣ ಅಂತಿಟ್ರೆ ಹೇಗೆ? ಯಾಕಮ್ಮ ಅವ್ರೆ, ಕೃಷ್ಣನ್ಗೂ ಇವನ್ಗೂ ಏನ್ ಸಂಬಂಧ? ಆ ಭಗವಂತ ಕೃಷ್ಣನು ಹೆತ್ತವರಿಂದ ದೂರ ಇದ್ದ, ಇವನು ತನ್ನ ಹೆತ್ತವರಿಂದ ದೂರ ಇದ್ದಾನೆ. ಅದಕ್ಕೆ ಇವನಿಗೆ ಕೃಷ್ಣ ಅಂತ ಹೆಸರಿಟ್ಟೆ. ಆಹಾ, ತುಂಬಾ ಚೆನ್ನಾಗಿದೆ. ಏನಪ್ಪ, ನೀನೇನು ಹೇಳ್ತೀಯಾ? ಇಷ್ಟ ಆಯ್ತು ಯಜಮಾನ್ರ. ಇನ್ಮೇಲೆ ನನ್ನನ್ನ ಕೃಷ್ಣ ಅಂತಾನೆ ಕರೀರಿ. ರುಕ್ಮಿಣಿ ಅವರೇ, ಅವನ್ ಕಿವಿಲಿ 3 ಸರಿ ಕೃಷ್ಣ 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 ಅಂತ ಕರೆದ್ಬಿಡಿ, ನಾಮಕರಣ ಆಗೇ ಹೋಯ್ತು. ಮಾಡೋದಕ್ ಕೆಲ್ಸ ಇಲ್ಲ. ಅಪ್ಪ, ಹೆಂಗೋ ಆಶ್ರಯ ಸಿಕ್ತು. ಅಮ್ಮ, ಭಾಗ್ಯ, ಅಂತೂ ಬೇಗ ಬಂದಿಲ್ಲ. ನೀವು ಮೊದ್ಲೇ ಹೇಳಿದ್ರಲ್ಲ, ಹಾಗಾಗಿ ರೆಡಿ ಆಗ್ಬಿಟ್ಟು ನಿಮ್ ಫೋನ್ಗೋಸ್ಕರ ಕಾಯ್ತಾ ಇದ್ದೆ. ನಿಮ್ ಫೋನ್ ಬಂದ ತಕ್ಷಣ ಹಾಗೆ ಹೊರಟು ಬಂದ್ಬಿಟ್ಟೆ. ಒಳ್ಳೇದ್ ಮಾಡಿದೆ. ಮನೇಲಿ ಯಾರು ಇಲ್ಲ ತಾನೆ? ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ 20 ನಿಮಿಷ ಆಯ್ತು. ಇನ್ನು ಅವರೆಲ್ಲ ಬರೋದು ಸಾಯಂಕಾಲನೇ. ಅಷ್ಟರಲ್ಲಿ ನಾವೆಲ್ಲ ಕಡೆ ಹುಡುಕಿ ಸಾಕ್ಷಿ ತೆಗಿಬೇಕು. ಅಮ್ಮ, ನಮ್ಗೀಗ 1 ಗಂಟೆನೂ ಇಂಪಾರ್ಟೆಂಟೆ. ಬನ್ನಿ, ತಡ ಮಾಡೋದ್ ಬೇಡ, ಹುಡ್ಕೋಣ. ಒಂದ್ ಕೆಲ್ಸ ಮಾಡು, ನೀನು ಈ ರೂಮ್ನಲ್ಲಿ ಹುಡುಕು, ನಾನ್ ಮೇಲ್ಗಡೆ ರೂಮ್ನಲ್ಲಿ ಹುಡುಕ್ತೀನಿ. ಅಯ್ಯೋ ಬೇಡಮ್ಮ, ಇಬ್ರು ಒಂದೇ ಕಡೆ ಹುಡ್ಕೋಣ. ಒಬ್ರು ಕಣ್ಣಿಗೆ ತಪ್ಪಿದ್ರು ಇನ್ನೊಬ್ರು ಕಣ್ಣಿಗೆ ಸಿಕ್ಕೇ ಸಿಗುತ್ತೆ. ಹಾಗೆ ಬೇಗ ಕೆಲ್ಸನೂ ಆಗುತ್ತೆ. ಸರಿ, ಹಾಗೆ ಮಾಡೋಣ. ಬಾ. ಬೀಗದ ಕೀ ಇದೆ ತಾನೆ? ಅಯ್ಯೋ, ತೆಗೆದು ಇಟ್ಕೊಂಡಿದ್ದೀನಿ, ಬಾ. ಬಾ, ನೀನ್ ಅಲ್ಲಿ ಹುಡುಕು. ಅಮ್ಮ, ಅಮ್ಮ, ಏನ್ ಮಾಡ್ತಿದ್ದೀರ ನೀವು? ಯಾಕಮ್ಮ, ಏನಾಯ್ತು? ಹೀಗೆಲ್ಲ ಚಲ್ಲಾಪಿಲ್ಲಿಯಾಗಿ ಹರಡಿದ್ರೆ ಅವ್ರಿಗೆ ಅನುಮಾನ ಬರೋದಿಲ್ವಾ? ಹೇಗಿತ್ತೋ ಹಾಗಿಡಿ ಮೊದಲು. ಪರವಾಗಿಲ್ವೇ, ನೀನು ತಲೆ ಓಡಿಸ್ತೀಯ. ಸರಿ, ನೀನ್ ಅಲ್ಲಿ ಹುಡುಕು, ಹೋಗ್. ಛೇ, ಅದು ಅಲ್ಲಿ ತೆಗ್ದಿದ್ದೆ. ಅಲ್ಲೇ ಕೆಳಗಡೆ ಹುಡ್ಕೊಂಡು ನಡಿ. ಅಯ್ಯೋ, ನೀನ್ ಇಲ್ಲಿ ಚೆಕ್ ಮಾಡು ಬೇಗ.
ಸಿಗ್ತಾನೆ ಇಲ್ಲ. ಸರಿ ಬಾ ಅಲ್ಲೋಗೋಣ. ಇದೇನು ಇವಳು ಅಳ್ತಾ ಇದ್ದಾಳೆ? ಹೊಸದಾಗಿ ಯಾವುದೋ ಡ್ರಾಮಾ ಶುರು ಮಾಡಿರ್ಬೇಕು. ನಮಗೆ ಯಾಕೆ, ಬಾ ಹೋಗೋಣ. ಇಲ್ಲ ಸುಬ್ಬಿ, ನಾನು ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದೀನಿ. ಇವಳು ಮಂಕಾಗಿದ್ದಾಳೆ. ನಮ್ಮ ಮನೆಯಲ್ಲಿ ತಾತನ ಪರಿಸ್ಥಿತಿ ಹೇಗಿದೆಯೋ ಅದೇ ಸ್ಥಿತಿ ಈಗ ಇವಳಿಗೆ ಬಂದಿದೆ. ಏನು ಹೇಳ್ತಿದ್ಯಾ ನೀನು? ಅವಳ ಪರಿಸ್ಥಿತಿ ಬಗ್ಗೆ ನಿನಗೆ ಹೇಗೆ ಗೊತ್ತು ಕರ್ಣ? ಈ ವಿಚಾರನ ನಾನು ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಸಮಯ ಸಿಗಲಿಲ್ಲ. ಮೊನ್ನೆ ಇವಳು ರಾಕೇಶನ ಬಗ್ಗೆ, ಇವಳಪ್ಪನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನನ್ನ ಹತ್ರ ಹಂಚ್ಕೊಂಡಿದ್ಲು. ಅವುಗಳನ್ನು ಕೇಳಿದ ಮೇಲೆ ರಾಕೇಶ ಏನೋ ದೊಡ್ಡದಾಗಿ ನಡೆಸ್ತಾ ಇದ್ದಾನೆ ಅಂತ ಅನ್ನಿಸ್ತು. ಆ ಕೃಷ್ಣನ ಗಲಾಟೆಯಲ್ಲಿ ಇದರ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ. ನಿನಗೆ ಗೊತ್ತಿಲ್ಲ ಸುಬ್ಬಿ, ಇವರಪ್ಪನ್ನ ಯಾರೋ ಅಪಹರಿಸಿದ್ದಾರೆ.